ಇವರು ಯತ್ನಾಳ್ ಗೌಡ್ರು ಮಾತಾಡ್ಲಿಕತ್ತಾರಿ, ಎಂ ಬಿ ಪಾಟೀಲ್ ಅವರು ನೋಡು ಮಾತಾಡ್ಲಿಕತ್ತಾರ. ಅಲ್ಲಿ ಏನು ಬಿಜಾಪುರ ಕೆಲಸ ಮಾತಾಡ್ಲಿಕತ್ತಲ್ರಿ ಇವರು. ಬಟ್ ಅದು ನೀವು ಸಿಟಿ ಎಮ್ ಎಲ್ ಇದ್ದೀರಿ, ಸಿಟಿ ಎಮ್ ಎಲ್ ಇದ್ದೀರಂದ್ರೆ ನೀವೇನು ಅಂತಿರಲ್ಲ ಸ್ಮಾರ್ಟ್ ಸಿಟಿ ಅಂತ ಹೇಳಿ. ಈಗ ಒಂದು ಎನ್ ಎ ಸೈಟ್ ಒಳಗೆ ನೀವು 13 ಫೂಟ್ ರೋಡ್ ಮಾಡ್ತೀರಿ ಅಂದ್ರೆ ನೀವು ಸ್ಲಮ್ದಾಗ ಮಾಡುವಷ್ಟು ಪಂಚಮಸಾಲಿ ಸಮಾಜದ ದೊಡ್ಡ ಲೀಡರ್ ಆಗಿ ನಿಮ್ಗೆ ಕೊಟ್ಟಾರಿ. ಮಾತಾಡ್ರಿ ಅಂತ ಹೇಳಿ ನಿಮ್ಮ ಕಡೆ ಹಣ ಇಲ್ಲ ಬಿಜಾಪುರದಾಗ ಕೆಲಸ ಮಾಡ್ಲಿಕ್ಕೆ. ಅದು ನೀವು ಹೇಳೋದು ತೆಗೀರಿ ಬಾಯಿ ಬಿಟ್ಟು. ಅಲ್ಲಿ ಸೀದಾ ಹಿಂಗೆ ನಾ ಏನು ಹೇಳಿದ್ದೀನಲ್ರಿ, ಇದು ವಿಡಿಯೋ ಹಚ್ಚಿರಿ, ಹೆಡ್ಫೋನ್ ಹಾಕೋರಿ. ನಾ ಏನು ಓಡ್ದಾಗ ಹೇಳ್ತೀನಲ್ರಿ, ವರ್ಡ್ ಪಾಸ್ ಮಾಡಿ ನಾ ಹೇಳಿದ್ದೆ ವರ್ಡ್ ಮಾತಾಡ್ರಿ. ಸಿಟಿ ಎಮ್ ಎಲ್ ಎ ಅಲ್ರಿ, ಬಿಜಾಪುರ ಅನ್ನೋ ಒಂದು ಸ್ಲಮ್ ಸಬ್ ಸ್ಟ್ಯಾಂಡರ್ಡ್ ರೋಡ್ ಮಾಡೋದು ಬಿಜಾಪುರ ಅನ್ನೋ ಸ್ಲಮ್ದು ಎಮ್ ಎಲ್ ಎ ಇದ್ದೀರಿ. ಮತ್ತು ಎಂ ಬಿ ಪಾಟೀಲ್ ಅವರು ನೀವು ಇಷ್ಟು ವರ್ಷದಿಂದ ಕಾಂಗ್ರೆಸ್ ಲೀಡರ್ ಆಗಿರಿ, ಈಗ ಸಚಿವ ಆಗಿರಿ ಒತ್ತಿನ ನಾನು. ಬಟ್ ಬಿಜಾಪುರ ಇಂಥ ಸ್ಲಮ್ ಸ್ಟ್ಯಾಂಡರ್ಡ್ ಇರೋದು ನೀವು ಒಂದು ಸ್ಲಮ್ ಸಚಿವ ಆಗ್ತೀರಿ ಅಷ್ಟೇ. ದಕ್ಷಿಣದ ಅದು ರಾಜ ಅದು ತೊಗೊಂಡು ಏನ್ ಮಾಡೋದು ನಮ್ಗೆ? ಅದು ನಾವು ಕತೆ ಕೇಳಕ್ ಬಂದಿವಿ ಅಲ್ಲಿ, ಕತೆ ಹೇಳಕ್ ಬಂದಿವಿ ಅಲ್ಲಿ ರಾಜ ಮಹಾರಾಜರದು ಬೆಳಗಾವ್. ಅಂದ್ರೆ ಜನರಿಗೆ ಏನೋ ಗೊತ್ತೇ ಇಲ್ಲ ಅಂತಾರ ಅವ್ರು ಎತ್ತನಗೌಡ್ರು. ಜನರಿಗೆ ಗೊತ್ತಿಲ್ಲ ಅವ್ರ ರಾಜರೇ ಹೆಂಗಿದ್ರು, ಇವ್ರ ರಾಜರೇ ಹೆಂಗಿರಿದ್ರು. ಅದು ನಮಗೆ ಎದಕ್ ಬೇಕ್ರಿ? ನಮಗ್ ಬೇಕಾಗಿತ್ತು ರಸ್ತೆಗಳು, ಕುಡಿ ನೀರಿನ ವ್ಯವಸ್ಥೆ. ಆಗ್ಲಿ ಎತ್ತನಗೌಡ್ರಾಗ್ಲಿ ಒಂದೇ ನಾಣ್ಯದ 2 ಮುಖಗಳು. ನೀವು ಎಂ ಬಿ ಪಾಟೀಲ್ರಾಗ್ಲಿ ಯತ್ನಾಳ್ ಒಂದೇ ನಾಣ್ಯದ 2 ಮುಖಗಳು. ನೀವು ನಾ ಹೊರದಂಗ್ ಮಾಡ್ತೀನಿ ಅತ್ತಂಗ್ ಮಾಡು. ನಿಮ್ಮ ನಗರ ಸಮಸ್ಯೆಗಳು ಹೇಳ್ರಿ ಅಂತಿದ್ದಾರೆ. ಅದು ಗುಂಜೆ ಮಾತಾಡತಾರ ಅವರು. ನಗರ ಸಮಸ್ಯೆಗಳು ಹೇಳೋದ್ ಬಿಟ್ಟು ಹಿಸ್ಟೋರಿಯನ್ ಆಗತ್ತೀರಿ ನೀವು. ನಮ್ಗೇನು ಯಾರಿಗೂ ಗೊತ್ತೇ ಇಲ್ಲ ಇತಿಹಾಸ. ನಿಮಗೆ ಒಬ್ಬರಿಗೆ ಗೊತ್ತೈತಿ ಇತಿಹಾಸ. ಈಗ ಆದಿಲ್ ಶಾ ಹೆಸರು ತೆಗಿತಿಲ್ಲ ಅವ್ರು. ಗೋಳಗುಮ್ಮಡಿ ಬಿಜಾಪುರ ಗೋಳಗುಮ್ಮಡಿ ಇಟ್ಕೊಂಡು ಆದಿಲ್ ಶಾ ಹೆಸರು ತೆಗಿತಾ ಇಲ್ಲ. ಮತ್ತೆ ಇನ್ನೊಂದೇನೈತಿ, ನವರಸ್ಪುರ ಬಗ್ಗೆನೂ ಮಾತಾಡ್ತಾ ಇಲ್ಲ. ನವರಸ್ಪುರ ಉತ್ಸವ ಎಲ್ಲಾ ಕರ್ನಾಟಕದಲ್ಲಿ ಎಲ್ಲಾ ಉತ್ಸವಗಳು ಆಗ್ತಾವ್ರಿಪ್ಪ. ಬಿಜಾಪುರ ಉತ್ಸವಕ್ಕೆ ಬಂದ್ರೆ ಆ ಮುಸಲ್ರ ಉತ್ಸವ ನಾವ್ ಮಾಡಂಗಿಲ್ಲ ಅಂತ ಅವ್ರು ಹೇಳ್ತಾರ. ಅವ್ರು ಯತ್ನಾಳ್ ಕೇಳ್ರು ಹೇಳ್ತಾರ. ಅವ್ರು ನಮ್ಗೆ ಸಂಬಂಧ ಇಲ್ಲ ಉತ್ಸವ ಮಾಡ್ರಿ. ಈ ವಿಡಿಯೋನ ನೀವು ಲೈಕ್ ಕಮೆಂಟ್ ಶೇರ್ ಮಾಡಿದ್ರಂತಿಕೋರಿ. ಅಲ್ಲಿ ಬೆಳಗಾಂ ಸೆಷನ್ದಾಗ ಬಿಜಾಪುರ ಹೆಸರು ತೆಗಿಬೋದ್ರಿ ಗೌಡ್ರ. ನೀವು ಅದು ಲೈಕ್ ಕಮೆಂಟ್ ಶೇರ್ ಮಾಡ್ತಿರೋದ್ ನಾನ್ ನಂಬ್ತೀನ್ರಿ. ನೀವು ಅದು ಬಸವನಗೌಡ್ರಂತೂ ವಿಡಿಯೋ ನೋಡ್ತಾರ, ಡೌಟ್ ಇಲ್ಲ ಅದ್ರೊಳಗೆ. ಎಂ ಬಿ ಪಾಟೀಲ್ ಅವರು ನೋಡ್ತಾರ, ಶಿವಾನಂದ್ ಪಾಟೀಲ್ ಅವರು ನೋಡ್ತಾರ, ಎಲ್ಲಾರು ನೋಡ್ತಾರ. ಈ ವಿಡಿಯೋದಿಂದ ಏನಂತಿರಲ್ಲ, ಅವ್ರು ಬೆಲ್ಗಾಮ್ದಾಗ ಬಿಜಾಪುರದ ಒಂದು ಹೆಸರು ತಗೋತಾರತ್ ನಾವು. ನಮಸ್ಕಾರ ರೀ, ನನ್ನ ಹೆಸರು ಅಮಿತ್ ಹುದಾರ್ ಮತ್ತು ನಮ್ಮ ಜೋಡಿ ಹೆರಿಟೇಜ್ ಆಕ್ಟಿವಿಸ್ಟ್ ಹಮ್ಜಾ ಮೆಹಬೂಬ್. ಶರಣಾರ್ಥಿ. ಅಸ್ಸಲಾಂ ವಲೈಕುಂ ಎಲ್ಲ ಜನರಿಗೆ. ಅದೇ ರೀ, ಇದು ಬೆಲ್ಗಾಂ ಸೆಷನ್ ಮೇಲೆ ಲಾಸ್ಟ್ ವಿಡಿಯೋ ಮಾಡಿದೀವಿ ನಾವು. ರೀಚ್ ಆಯ್ತು ರೀ, ಅವರಿಗೆ ರೀಚ್ ಆಯ್ತು. ಅದೇನು ಕೆಲಸ ಮಾಡಬೇಕಾಗಿತ್ತು ಡೆಬ್ರಿಸ್ ತೆಗೆದ್ರು. ಮತ್ತು ಗೌರ್ಮೆಂಟ್ ಇಂಜಿನಿಯರ್ ಕಾಂಟ್ರಾಕ್ಟರ್ ಅವರು ಎಲ್ಲರೂ ಬಂದು ಏನು ಮಾಡಬೇಕಾಯ್ತು ಕೆಲಸ ಮಾಡಿದ್ರಿ. ಮಾಡಿದ ಮೇಲೆ KRS ಪಕ್ಷದಿಂದ ಒಂದು ಮೆಮೊರಂಡಮ್ ಕೊಟ್ಟರು ಇದ್ರು ಈ ರೋಡ್ ಮೇಲೆ ಕಂಪ್ಲೇಂಟ್ ಮಾಡಿ. ಬಟ್ ಅದ್ರ ಮುಂದೇನು ಆಗ್ಲಿಲ್ರಿ ಅವರು. ಯಾಕಂದ್ರೆ ಅದು ಕಮಿಷನರ್ ಕೈಯಾಗೂ ಇರಂಗಿಲ್ರಿ. ಫಂಡ್ ಸ್ಯಾಂಕ್ಷನ್ ಮಾಡ್ಬೇಕಾಗ್ತದ್ರಿ. ಫಂಡ್ ಸ್ಯಾಂಕ್ಷನ್ ಮಾಡಿದ್ಮೇಲೆ ಅವರು ಅದು ರೋಡ್ ಎಂಡಿಂಗ್ ಅಲ್ಲಿ ಅವೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯದ. ಈಗ ನಾವು ಇವತ್ತು ಬೆಲ್ಗಾಂ ಸೆಷನ್ ನೋಡ್ಲಿಕ್ಕತ್ತೀವ್ರಿ. ಆ ಬೆಲ್ಗಾಂ ಸೆಷನ್ ಒಳಗೆ ಇವರು ಯತ್ನಾಳ್ ಗೌಡ್ರು ಮಾತಾಡ್ಲಿಕತ್ತಾರಿ, ಎಂ ಬಿ ಪಾಟೀಲ್ ಅವರು ನೋಡು ಮಾತಾಡ್ಲಿಕತ್ತಾರ. ಅಲ್ಲಿ ಏನು ಬಿಜಾಪುರ ಕೆಲಸ ಮಾತಾಡ್ಲಿಕತ್ತಿಲ್ರಿ ಅವರು. ಈಗ ಕೃಷ್ಣದ ಬಗ್ಗೆ ಮಾತಾಡ್ತೀರಿ, ಒಳ್ಳೆ ಮಾತದ. ಬಟ್ ಅದು ನೀವು ಸಿಟಿ ಎಮ್ ಎಲ್ ಇದ್ದೀರಿ, ಸಿಟಿ ಎಮ್ ಎಲ್ ಇದ್ದೀರಂದ್ರೆ ನೀವೇನು ಅಂತಿರಲ್ಲ ಸ್ಮಾರ್ಟ್ ಸಿಟಿ ಅಂತ ಹೇಳಿ. ಈಗ ಒಂದು ಎನ್ ಎ ಸೈಟ್ ಒಳಗೆ ನೀವು 13 ಫೂಟ್ ರೋಡ್ ಮಾಡ್ತೀರಿ ಅಂದ್ರೆ ನೀವು ಸ್ಲಮ್ದಾಗ ಮಾಡುವಷ್ಟು. ಪ್ರತಿಯೊಂದು ಮನೆ ಕಡೆ ಲಕ್ಷಗಟ್ಟಲೆ ಅಮೌಂಟ್ ತೊಗೋತೀರಿ ಮನೆ ಕಟ್ಟೋ ಟೈಮಿಗೆ ಟ್ಯಾಕ್ಸ್ ಅಂತ ಹೇಳಿ. ಅದು ತಗೊಂಡು 13 ಫೂಟ್ ರೋಡ್ ಮಾಡ್ಲಿಕತ್ತೀರಿ ನೀವು ಕುತ್ಕೊಂಡು. ಕಮಿಷನರ್ ಅವರು ಅವ್ರಿಗೆ ಮೆಮೊರಂಡಮ್ ಕೊಟ್ಟರು, ಅವರು ಆ್ಯಕ್ಷನ್ ತಗೊಳ್ಳಾರೆ ಸುಮ್ ಕೂತಾರ. ಅದು ರೋಡ್ ವೈಡ್ನಿಂಗ್ ಮಾಡಬೇಕು ಬ್ಯಾಡ್ ಅಂತ ಹೇಳಿ. ಹಿಂದಾಗಡಿ ನೀವು ಅಲ್ಲಿ ಬೆಳಗಾಂದಾಗ ಕೂತೀರಿ. ಅದ್ರ ಬಗ್ಗೆ ನಿಮಗೂ ಗೊತ್ತದ, ನೀವು ವಿಡಿಯೋ ನೋಡಿರಿ, ಎಲ್ಲ ಮಾತಾಡಿರಿ, ಎಲ್ಲ ಆ್ಯಕ್ಷನ್ ತೊಗೊಂಡಿರಿ, ಒಳ್ಳೆ ಮಾತದ. ಬಟ್ ಅದು ಮುಂದೆ ಏನಾದ್ರು ಕಾರ್ಯಾಚರಣೆ ಮಾಡ್ಬೇಕಲ್ರಿ ರೋಡ್ ವೈಡ್ನಿಂಗ್ ಬಗ್ಗೆ, ಇದ್ರ ಬಗ್ಗೆ. ಈಗ ನೀವು ನಿಮ್ಮ ಕಡೆ ಫಂಡ್ಸ್ ಇಲ್ಲ ಅಂತ ಹೇಳಿ ಸೀದಾ ಕಾಣ್ಲಿಕ್ಕತ್ತದ್ರಿ. ಅದು ಹೇಳ್ಬೇಕಂತ ಈಗ ಯಾವುದು ನ್ಯೂ ರೋಡ್ ಏನ್ರಿ ಅದು APJ ಅಬ್ದುಲ್ ಕಲಾಂ ರೋಡ್ ಅಂತ ನಾಮಕರಣ ಮಾಡಿರೋದನ್ನ. ಪೈಲಾ ಇವ್ರು ಔರಂಗಜೇಬ್ ಹೆಸರಲ್ಲಿತ್ತು, ನೀವು ಅದು APJ ಅಬ್ದುಲ್ ಕಲಾಂ ರೋಡ್ ಅಂತ ನಾಮಕರಣ ಮಾಡಿದ್ರಿ. ಈಗ ಆ ರೋಡ್ ನಾಮಕರಣ ಮಾಡಿರಿ, APJ ಅಬ್ದುಲ್ ಕಲಾಂ ಮಿಸೈಲ್ ಮ್ಯಾನ್ ಹೆಸರು ಇಟ್ಟಿರತ್ತಂದ್ರೆ ಅದು ಅದ್ರದ್ದು ಕೆಲಸ ಮಾಡ್ಬೇಕಿಲ್ಲ. ಈಗ ಫಂಡ್ ಇಲ್ಲ, ಅದಕ್ಕೆ ಏನಂತಿರಲ್ಲ ಕೆಲಸ ಮಾಡೋಲ್ ತೆಗೀರಿ, ಸೀದಾ ಕಾಣ್ಲಿಕತ್ತ ಇದು.
ಈಗ ನೀವು ಅಲ್ಲಿ ತನ ಈಗ ಎಂ ಬಿ ಪಾಟೀಲ್ ಅವ್ರ ನೋಡ್ರಿ, ಅವರು ಸಚಿವರು ಇದ್ದಾರ, ಅವ್ರದೇ ಗೌರ್ಮೆಂಟ್ ಅದ. ಅವ್ರೇನಂತಾರ, ಇಲ್ರಿ ನಂಗೆ ಹಿಂದಿಂದ ಹೇಳ್ಯಾರ, ಫಂಡ್ ಕೊಟ್ಟಾರ, ನಾ ಅಲ್ಲಿ ಮಾತಾಡೋದು ಹರ್ಕತ್ ಇಲ್ಲ, ನಾ ಫಂಡ್ ತರ್ತೀನಿ ಅಂತ ಹೇಳಿ ಹಿಂಗೆ ಹೇಳ್ಬೋದ್ರಿ ಅವ್ರು. ಅವ್ರದ್ದು ಬಬಲೇಶ್ವರ ಮತಕ್ಷೇತ್ರ ಅದ ರೀ. ನಿಮ್ದು ಯಾವ್ದದ? ಬಿಜಾಪುರ ಸಿಟಿ ಅದ. ಈಗ ಬಿಜಾಪುರ ಸಿಟಿ ಮತಕ್ಷೇತ್ರ ಅದ ಅಂದ್ರ ನಿಮ್ಗಂತೂ ಹಿಂದಿಂದ ಹೋಗಿ ಮಾತಾಡ್ಲಿಕ್ಕೆ ಬರಂಗಿಲ್ಲ. ನೀವು ಹೋಗಿ ಫ್ರಂಟ್ದಾಗಿ ಅಲ್ಲಿ ಕೇಳದಾಗಿ ಹಣ ಕೊಡೋರು, ಅಲ್ಲಿಯೂ ನೀವು ಹಣ ಕೇಳೋಲ್ ತೆಗೀರಿ. ಒಂದೇ ಮಾತು ಹೇಳ್ಬೇಕಂದ್ರ, ಈಗ ಹಣ ಕೇಳೋಲ್ ತೆಗೀರಿ ಅಂದ ಕೊಡ್ತಾರ ಹೆಂಗ್ರಿ ನಿಮ್ಗೆ? ಈಗ ಕೂಸ್ ಹತ್ತಾಗಿ ಹಾಲು ಕುಡಿಸ್ತಾರಲ್ರಿ ಕೂಸ್ ಅಳ್ಳಾರೆ ಹಾಲು ಕುಡಿಸ್ತಾರ ಯಾರೇ? ಈಗ ನಿಮ್ದು ಏನ್ ಕೆಲ್ಸ ಅದ ಅಂದ್ರ ಸೀದಾ ಹೇಳ್ಬೇಕ್ರಿ ನೀವು. ಅಲ್ಲಿ ಇದು ಏನ್ ವರ್ಡ್ ಅದಲ್ರಿ, ಲೈನ್ ಟು ಲೈನ್ ಕಾಪಿ ಮಾಡ್ರಿ. ನಾನು ಹೇಳಿಕತ್ತೀನಿ ಅನ್ನೋದು ನೋಡ್ರಿ. ಯಾರಿ ಅವರು? ಮಾನ್ಯ ಸ್ಪೀಕರ್ ಅವ್ರೆ ಬಿಜಾಪುರ ಒಳಗ ಎನ್ನೇ ಸೈಟ್ ಒಳಗ 13 ಫೋಟ್ ರೋಡ್ ಮಾಡ್ಲಿಕತ್ತೀನ್ರಿ. ಯಾಕಂದ್ ನನ್ ಕಡೆ ಹಣ ಇಲ್ಲ. ಇದು ಓಟ್ ಕಾಪಿ ಮಾಡ್ರಿ ನಂದು. ಅದಾದ್ಮೇಲೆ ಅದು APJ ಅಬ್ದುಲ್ ಕಲಾಂ ಅಂತ ಹೇಳಿ ರೋಡ್ ಹೆಸರು ಇಟ್ಟಿವ್ರಿ. ಅದಕ್ಕೂ ನನ್ ಕಡೆ ಹಣ ಇಲ್ಲ, ಹಣ ಕೊಡ್ರಿ. ಮತ್ತದು MB ಪಾಟೀಲ್ ಅವರು ಸ್ಯಾಂಕ್ಷನ್ ಮಾಡ್ಯಾರ್ರಿ ಮಿನಿ ವಿಧಾನಸೌಧ. ಅದು ಸ್ಯಾಂಕ್ಷನ್ ಮಾಡಿ ತಿಂಗಳಾಂಗಟ್ಲಿ ಆಗ್ಯದ. ಈಗೂ ಅದಕ್ಕ ಏನೋ ಒಬ್ಬ ಗೌಂಡಿ ಕಾಣವಲ್ ತಗೇನ್ರಿ ಅಲ್ಲಿ ದೂರತನು. ಅದಕ್ಕೂ ಫಂಡ್ ಕೊಡ್ರಿ, ಅದ್ ನಮ್ದೇ ಅದ ಅಂತ ಹೇಳಿ ಬಾಯಿ ಬಿಟ್ಟು ಕೇಳ್ರಿ ಅದನ್ನ. ನೀವು ಸಿಟಿ MLA ಇದ್ದೀರಿ, ನೀವು ಸಚಿವರು MB ಪಾಟೀಲ್ ಇದಾರ, ನೀವು ಸಿಟಿ MLA ಇದ್ದೀರಿ. ಅವ್ರ ಕೆಲಸ ಅವ್ರು ಮಾಡ್ಲಿ, ನಿಮ್ ಕೆಲಸ ನೀವು ಮಾಡ್ರಿ. ಈಗ ನಾವು ನಿಮಗ್ ಹೇಳ್ಬೇಕಾಗ್ತದ್ರಿ. ಈಗ ಸಚಿವ್ಗೂ ಹೇಳಿಗತ್ತೀವಿ ನಾವು. ನಾವೇನು ಅವ್ರಿಗೆ ಓಟ್ ಹಾಕಿಲ್ಲ ಅಂದ್ರು ಸಚಿವ್ MB ಪಾಟೀಲ್ ಅವ್ರ ಫಂಡ್ಸ್ ತೊಗೊಂಬರ್ರಿ, ಅದು ಮಿನಿಯನ್ಸದ ಕೆಲಸ ಶುರು ಮಾಡ್ರತ್ ಅವ್ರಿಗೂ ಹೇಳ್ತೀವಿ. ಬಟ್ ನೀವು ಫಸ್ಟ್ ಹೇಳ್ಬೇಕಾಗ್ತದ್ರಿ ನೀವು. ಯಾಕಂದ್ರೆ ನೀವು ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಇಲ್ಲಪ್ಪ. ಅವ್ರಿಗೆ ಏನಂತಿರ್ಲಿ ಮೈಕ್ ಕಸ್ಕೊಂಡು ಅದು ಲೋಕಸಭಾದಾಗ ಮಾಡ್ತಾರಲ್ರಿ, ಕ್ಯಾಮ್ರಾ ತೋರಿಸ್ಬಿಡೋದು, ಇವ್ರಿಗೆ ಮಾತಾಡ್ಲಿಕ್ಕೆ ಕೊಡೋದಿಲ್ಲ ಅಂತ ಹೇಳಿ ಪಂಚಮಸಾಲಿ ಸಮಾಜದ ದೊಡ್ಡ ಲೀಡರ್ ಆಗಿ ನಿಮ್ ಕೊಟ್ಟಾರಿ. ಮಾತಾಡ್ರಿ ಅಂತ ಹೇಳಿ ನಿಮ್ ಕಡೆ ರೀ ಹಣ ಇಲ್ಲ ಬಿಜಾಪುರದಾಗ ಕೆಲಸ ಮಾಡ್ಲಿಕ್ಕೆ. ಅದು ನೀವು ಹೇಳೋಲ್ ತೆಗೀರಿ ಬಾಯಿ ಬಿಟ್ಟಿ. ಅಲ್ಲಿ ಸೀದಾ ಹಿಂಗೆ ನಾ ಏನ್ ಹೇಳಿದ್ದೀನಲ್ರಿ, ಇದು ವಿಡಿಯೋ ಹಚ್ಚ್ರಿ, ಹೆಡ್ಫೋನ್ ಹಾಕೋರಿ. ನಾ ಏನ್ ಓಡ್ದಾಗ ಹೇಳ್ತೀನಲ್ರಿ, ಓಡ್ ಪಾಸ್ ಮಾಡಿ ನಾ ಹೇಳಿದ್ದೆ, ಓಡ್ ಮಾತಾಡ್ರಲ್ಲಿ ಹೆಂಗ್ ಫಂಡ್ಸ್ ಕೊಡಂಗಿಲ್ಲ ನೋಡುನಂತ್ರಿ. ಈಗ ನಿಮ್ದು ಇಷ್ಟೆಲ್ಲ ಆಗಿನೂ ಅಲ್ಲಿ ಮಾತಾಡ್ಲಿಕ್ಕೆ ಬರೋಲ್ ತೆಗಿದ್ರಿ. ಅಲ್ಲಿ ಎಷ್ಟ್ ಬೋರಿಂಗ್ ಅನ್ಸ್ಲಿಕ್ಕತ್ತದ್ರಿ ನಮ್ಗೆ ನೋಡ್ಲಿಕ್ಕೆ ಅಳ್ ಕುತ್ಕೊಂಡ್ ನಾವು ಏನ್ ಗುಂಜ್ ಹಚ್ಚಾರ ಬಸವಣ್ಣ ಗತಿವ್ರಿ ನಾವು. ಮಾತಾಡ್ಲಿಕ್ಕೆ ಬರೋಲ್ ತೆಗೆದವ್ರಿಗೆ ಒಬ್ರು ಶಾಸಕರಾಗಿ ಕರೆಕ್ಟ್ ಆಗಿ ಮಾತಾಡ್ಲಿಕ್ಕೆ ಬರಂಗಿಲ್ಲ. ಹೆಂಗ್ರಿ ನಿಮ್ದು ಪರಿಸ್ಥಿತಿ? ಈಗ ಸ್ಟ್ರಾಂಗ್ ಪಾಯಿಂಟ್ ಹೇಳ್ಬೇಕಂದ್ರ ಸೀದಾ ಹತ್ತೀನಿ ನೋಡ್ರಿ. ನಿಮ್ಗೆ NA ಸೈಟ್ ಒಳಗ್ 13 ಫುಟ್ ರೋಡ್ ಮಾಡ್ಲಿತ್ತೀರಿ. APJ ಅಬ್ದುಲ್ ಕಲಾಂ ಹೆಸರು ಇಟ್ಟಿ ಅಲ್ಲಿ ರೋಡ್ ಮಾಡ್ಲಿಕ್ಕತ್ತಿಲ್ಲ. ಮಿಲಿಯನ್ಸ್ ಸ್ಯಾಂಕ್ಷನ್ ಮಾಡಿದ್ದು 3 ಸ್ಟಾರ್ ಹೋಟೆಲ್, ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಲಾಸ್ಟ್ ವಿಡಿಯೋದಾಗ ಏನ್ ಹೇಳಿ ಅದೇ ಹೇಳಿಗತ್ತೀನ್ರಿ ನಾ ಹೊಳ್ಳೆ ನಿಮ್ಗೆ. ಅದನ್ನ ನೀವು ಇದು ಯಾವ್ದು ಫ್ಲೈಓವರ್ ಮನಗೂಳಿ ಯಕ್ಷಿರಿ, ಮನಗೂಳಿ ಯಕ್ಷಿದು ಏನಂತಿರ್ಲ ಅದೊಂದು ಹೇಳ್ತೀನಿ ನೋಡ್ರಿ ನಿಮ್ಗೆ. ಮನಗೂಳಿ ಯಕ್ಷಿ ಇದು ಜಿಲ್ಲಾಧಿಕಾರಿ ಎಲ್ಲಿ ಬೆಳಗಾಂದಾಗ ಕೂತೀರಿ, ಎಲ್ಲಿ ಕೂತೀರಿ ನಿಮ್ಗೂ ವಿಡಿಯೋ ಮುಟ್ತಾ ಇದು ನೋಡ್ರಿ. ಸಿಂಪಲ್ ಅದ ಮನಗೂಳಿ ಯಕ್ಷಿದು. ಅಲ್ಲಿ ಒಂದು VRL ದವ್ರಿಗೆ, ಇನ್ನೊಂದು KSRTC ದವ್ರಿಗೆ, ಮತ್ತು ಪ್ರೈವೇಟ್ SRS ಏನವಲ್ರಿ ಅವ್ರಿಗೆ ಕರೆಸಿ ಒಂದು ವಾರ್ನಿಂಗ್ ಕೊಡ್ರಿ. ಏನಂದ್ರ ಮನಗೂಳಿ ಯಕ್ಷಿದಾಗಿ ನಿಮ್ ಬಸ್ ಹಾಯ್ಬಾರ್ದು ಅಂತ ಹೇಳಿ. ಇದು ಟೆಂಪ್ರರಿ ಸೊಲ್ಯೂಷನ್ ರೀ. ಜನರಿಗೆ ಒಂದು ರಿಲ್ಯಾಕ್ಸೇಷನ್ ಸಿಗ್ತದ್ರಿ ಅಲ್ಲ ಅಡ್ಡಾಡೋರಿಗೆ, ಜನಸಾಮಾನ್ಯರುಗಳಿಗೆ. ಅವ್ರ ಬಸ್ಗಳಿಗೆ ಬೇರೆ ದೊಡ್ಡ ರೋಡ್ ಅದಲ್ರಿ, ಕೋರ್ಟ್ ಮುಂದೆ ಮಾಡಿರಲ್ಲ ನೀವು, ಅಲ್ಲಿಂದ ಅಡ್ಡಾಡತ್ ಹೇಳ್ರಿ ಅವ್ರಿಗೆ. ಈಗ ಅದನ್ನು ಹೇಳ್ತಾರ್ರಿ. ಅದನ್ನು ಅವ್ರು ಏನ್ ಹೇಳ್ತಾರೆ ಹೇಳ್ತೀನಿ ಕೇಳ್ರಿ. VRL ದವ್ರು, SRS KSRTC ದವ್ರು ಹೇಳ್ತಾರಿ, ನಮ್ ಬಸ್ ಅಲ್ಲಿಂದ ಹೋದ್ರು ಟ್ರಾಫಿಕ್ ಜಾಮ್ ಆಗ್ತದ ಹೇಳ್ತಾರಿ ಅವ್ರು. ಇದು ನಿಮ್ದು ಪರಿಸ್ಥಿತಿ ಅದ ರೀ. ಹೇಳ್ಬೇಕಂದ್ರೆ ಏನ್ ಪರಿಸ್ಥಿತಿ ಅಂದ್ರೆ, ಮೇನ್ ರೋಡ್ ಕೋರ್ಟ್ ಮುಂದಿನಿಂದ ರೋಡ್ ಮುಂದು ಅವು ಏನ್ ಊರಿಗೆ ಹೋಗೋ ಬಸ್ಗಳು ಹೊಂಟು ಅಲ್ಲೂ ಟ್ರಾಫಿಕ್ ಜಾಮ್ ಆಗ್ತದ. ನಿಮ್ಗೊಂದು ಸರಳ ಹೇಳ್ಬಿಡ್ತೀನಿ ನೋಡ್ರಿ. ನಿಮ್ಗೆ MLA ಅವ್ರು ನೀವು ಬಿಜಾಪುರ ಸಿಟಿ MLA ಅಂತ ಹೇಳ್ಕೊತಿರಲ್ರಿ, ಇನ್ ಮ್ಯಾಲಿನ ಏನ್ ಅಂತ ಹೇಳ್ರಿ ನೀವು, ಬಿಜಾಪುರ್ ಸ್ಲಮ್ MLA ಅಂತ ಹೇಳ್ಕೊರಿ ನಿಮ್ಮನ್ನ ನೀವು. ಈಗ ನೀವು ಯಾರು ಸಚಿವರು ಇದಾರಲ್ರಿ MB ಪಾಟೀಲ್ ಅವರು, ಈಗ ಯತ್ನಾಳ್ ಅವ್ರು ಮಾಡಿದ ಫಜಿತಿದಿಂದ ನೀವು ಹೇಳ್ಬೇಕಾಗ್ತದ್ರಿ. ಏನಂತಂದ್ರೆ, ನಾನು ಒಂದು ಬಿಜಾಪುರನ್ನು ಸ್ಲಮ್ ಅದ್ರದ್ದು ಶಾಸಕ ಇದ್ದೀನಿ ಅಂದ್ರೆ ಸಚಿವ ಇದ್ದೀನಿ ಅಂತ ನೀವು ಹೇಳ್ಬೇಕಾಗ್ತದ್ರಿ ನೀವು. ಯಾಕಂದ್ರೆ ಸ್ಲಮ್ ಸ್ಟ್ಯಾಂಡರ್ಡ್ ರೋಡ್ ಮಾಡಿರಿ ನೀವು. ಎಲ್ಲಿ ಕೋರ್ಟ್ ಮುಂದೆ ನೋಡ್ರಿ ವೈಡ್ನಿಂಗ್ ಇಲ್ಲ, ಸ್ಟೇಷನ್ ರೋಡ್ ನೋಡ್ರಿ ವೈಡ್ನಿಂಗ್ ಇಲ್ಲ, ಸ್ಲಮ್ ಸ್ಟ್ಯಾಂಡರ್ಡ್ ರೋಡ್ ಮೇನ್ ರೋಡ್ ಅವರಿ ನೀವು. ಅಲ್ಲಿ ಒಂದ್ ಮಾಡಿರಿ ಸೈನಿಕ್ ಸ್ಕೂಲ್ ಕಡೆ ಅಂತ ಹೇಳಿ, ಅಲ್ಲಿ ಪೊಲೀಸ್ ಗ್ರೌಂಡ್ ಕಡೆ ಅಲ್ಲಿ ಸ್ವಲ್ಪ ಮಾಡಿರಿ. ಉಳಿದ್ ಬಿಟ್ಟು ಎಲ್ಲಾ ಕಡೆ ಸ್ಲಮ್ ಸ್ಟ್ಯಾಂಡರ್ಡ್ ರೋಡ್ ಅದ ರೀ. ಇದು NA ಸೈಡ್ ಸದಾಶಿವಗರ್ ಅಂತೂ ದೂರದ ಮಾತದ ನಿಮ್ ಕಡೆ ಮಾಡೋದು. ಎಲ್ಲಾ ಮೇನ್ ರೋಡ್ಗಳು ಸ್ಲಮ್ ಸ್ಟ್ಯಾಂಡರ್ಡ್ ಅದ ರೀ. ನಾ ನಿಮ್ ಖಂಡಿತೊಳಗೆ ಹೇಳ್ತೀರಿ ಏನಂತಂದ್ರ, ನೀವು ಸಿಟಿ MLA ಅಲ್ರಿ, ಬಿಜಾಪುರ ಅನ್ನೋ ಒಂದು ಸ್ಲಮ್ ಸಬ್ ಸ್ಟ್ಯಾಂಡರ್ಡ್ ರೋಡ್ ಮಾಡೋದು ಬಿಜಾಪುರ ಅನ್ನೋ ಸ್ಲಮ್ದು MLA ಇದ್ದೀರಿ. ಸಿಟಿ MLA ಸಚಿವ ಏನಂತಿರಲ್ಲ ದೊಡ್ಡ ಜಿಲ್ಲಾದು ಅದಿಲ್ರಿ, ಇದೊಂದು ಸ್ಲಮ್ ಅದ ಬಿಜಾಪುರ ಅನ್ನೋದು. ಆ ಸ್ಲಮ್ದು MLA ಮತ್ ಸಚಿವ ಇದೀರಿ. ಮತ್ ಮೇಯರ್ ಅಂತ ಮಾಡಿರಲ್ಲ, ಅವರು ಒಂದು ಸ್ಲಮ್ದ್ ಮೇಯರ್ ಇದಾರೆ ಅಷ್ಟೇ, ಸಿಟಿದ್ ಮೇಯರ್ ಅಲ್ಲ.
ಇಷ್ಟೇ ಹೇಳ್ತೀನಿ ನಾ. ಈಗ ಇದು ಸಾಯಿ ಪಾರ್ಕ್ ರೋಡ್ ರೀ, ಹಾ ಅದಲ್ರಿ ಇಲ್ಲೇ ಸರ್ವಿಸ್ ರೋಡ್ ಇಲ್ಲ. ಹಾ, ನೀವ್ ಹೇಳ್ದಂಗೆ ಹಾ, ಇಲ್ಲೇ ಸರ್ವಿಸ್ ರೋಡ್, ಮತ್ತೆ ಇಂಥವೆಲ್ಲ ಸರ್ವಿಸ್ ರೋಡ್ ಇಲ್ಲ. ಈ ಸರ್ವಿಸ್ ರೋಡ್ ಮಾಡ್ತಾ ಇಲ್ಲ. ನೀವು ನೋಡ್ರಿ, ಈಗ ಬೆಳಗಾವಿ ಅಧಿವೇಶನದಲ್ಲಿ ನಿಮ್ಗೆ ಯಾವ್ದಕ್ಕ ಜನ ನಿಮ್ಗೆ ಯಾವ್ದಕ್ ಕಳ್ಸ್ಯಾರ, ಏನ್ ಚರ್ಚೆ ಮಾಡಿ ಕಳ್ಸ್ಯಾರ? ನೀವ್ ಈ ಚರ್ಚೆ ಏನ್ ಮಾಡಾಕತ್ತೀರಪ್ಪ ಅಲ್ಲಿ? ಗುಂಜು ಗಿರಾಕಿಗಳು ಗುಂಜು ಬಗ್ಗೆ ಮಾತಾಡಕತ್ತೀರಿ ಅಲ್ಲಿ. ಗುಂಜು ಅದನ್ನ ನಮ್ ಬೇಕಾಗಿಲ್ಲ ಜನರಿಗೆ. ನಮ್ಮ ಜನರಿಗೆ ಏನ್ ಬೇಕಪ್ಪ ಅಂದ್ರೆ ನಗರದ ಮೂಲಭೂತ ಸೌಕರ್ಯ ಏನ್ ಮಾಡ್ಬೇಕಾಗಿತ್ತಪ್ಪ, ಅದ್ರ ಬಗ್ಗೆ ಮಾತಾಡೋದ್ ಬಿಟ್ಟು ನೀವು ಆ ದಕ್ಷಿಣ ಪಥೇಶ್ವರ, ದಕ್ಷಿಣದ ಅದು ರಾಜ ಅದು ತಗೊಂಡ್ ಏನ್ ಮಾಡ್ಬೇಕು ನಮ್ಗೆ? ಅದು ನಾವು ಕತೆ ಕೇಳಾಕ್ ಬಂದಿವಿ ಅಲ್ಲಿ, ಕತೆ ಹೇಳಾಕ್ ಬಂದಿವಿ ಅಲ್ಲಿ. ರಾಜ ಮಹಾರಾಜರದು ಬೆಳಗಾವ್ ಅಂದ್ರೆ ಜನರಿಗೆ ಏನೋ ಗೊತ್ತೇ ಇಲ್ಲ ಅಂತಾರ ಅವ್ರು ಎತ್ತನಗೌಡ್ರು. ಜನರಿಗೆ ಗೊತ್ತಿಲ್ಲ ಅವ್ರ ರಾಜರೇ ಹೆಂಗಿದ್ರು, ಇವ್ರ ರಾಜರೇ ಹೆಂಗಿದ್ರು. ಅದು ನಮಗೆ ಎದಕ್ ಬೇಕ್ರಿ? ನಮಗ್ ಬೇಕಾಗಿತ್ತು ರಸ್ತೆಗಳು, ಕುಡಿ ನೀರಿನ ವ್ಯವಸ್ಥೆ. ಮತ್ತೆ ಈಗ ನೀವು ಎಂ ಬಿ ಪಾಟೀಲ್ರಾಗ್ಲಿ ಯತ್ನಾಳಗೌಡ್ರಾಗ್ಲಿ ಒಂದೇ ನಾಣ್ಯದ ಎರಡು ಮುಖಗಳು. ನೀವು ಎಂ ಬಿ ಪಾಟೀಲ್ರಾಗ್ಲಿ ಯತ್ನಾಳಗೌಡ್ರಾಗ್ಲಿ ಒಂದೇ ನಾಣ್ಯದ ಎರಡು ಮುಖಗಳು. ನೀವು ನಾ ಹೊಡೆದಂಗ್ ಮಾಡ್ತೀನಿ, ನೀ ಹತ್ತಂಗ್ ಮಾಡು, ಅಷ್ಟೇ ಐತಿ ನಿಮ್ದು. ಅಂದ್ರೆ ಇಲ್ಲಿ ಬಿಜಾಪುರಕ್ಕೆ ನೋಡ್ರಿ, ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಯತ್ನಾಳಗೌಡ್ರು ಏನ್ ಹೇಳಿದ್ರು, ನಾನು ಗಾಂಧಿ ಚೌಕಲ್ಲಿ ಫ್ಲೈಓವರ್ ಮಾಡ್ತೀನಿ, ಅಂಡರ್ ಪಾಸ್ ಮಾಡ್ತೀನಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಮಾತು ಎತ್ತಾತಾರನು? ಧ್ವನಿಯೇ ಇದೆ, ಧ್ವನಿನೇ ಇಲ್ಲ, ಗಾಯಬ್ ಆಗ್ಬಿಟ್ಟಿದ್ದೀನಿ ಧ್ವನಿ. ಅಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳು ಹೇಳಂತ ಹೇಳ್ತಿದಾರೆ ಅವರು ಸ್ಪೀಕರ್ದವ್ರು ಏನಂತಿದಾರೆ, ನಿಮ್ ಸಮಸ್ಯೆ ಹೇಳ್ರಿ ಅಂತಿದ್ದಾರೆ. ಅವ್ರೇನಂತಾರೆ, ಸ್ಪೀಕರ್ ಅವ್ರು ಏನ್ ಹೇಳ್ತಿದಾರೆ, ನಿಮ್ಮ ನಗರ ಸಮಸ್ಯೆಗಳು ಹೇಳ್ರಿ ಅಂತಿದ್ದಾರೆ. ಅದು ಗುಂಜೆ ಮಾತಾಡತಾರ ಅವರು. ನಗರ ಸಮಸ್ಯೆಗಳು ಹೇಳೋದ್ ಬಿಟ್ಟು ಇಷ್ಟೋರ್ ಏನಾಗತ್ತೀರಿ ನೀವು? ನಮ್ಗೇನು ಯಾರಿಗೂ ಗೊತ್ತೇ ಇಲ್ಲ ಇತಿಹಾಸ, ನಿಮಗೆ ಒಬ್ಬರಿಗೆ ಗೊತ್ತೈತಿ ಇತಿಹಾಸ. ಈಗ ಆದಿಲ್ ಶಾ ಹೆಸರು ತೆಗಿತಿಲ್ಲ ಅವ್ರು. ಗೋಳಗುಮ್ಮಡಿ ಬಿಜಾಪುರ ಗೋಳಗುಮ್ಮಡಿ ಇಟ್ಕೊಂಡು ಆದಿಲ್ ಶಾ ಹೆಸರು ತೆಗಿತಾ ಇಲ್ಲ ಅಂದ್ರೆ ಮುಸುಲ್ರ ಅಂತ ಸೀದಾ ಹೇಳ್ತಾರ ಅವರು. ನಮ್ಗೆ ಸಂಬಂಧ ಇಲ್ಲ ಅಂತಾರ ಅವರು. ಈಗ ಅದಕ್ಕೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡ್ಬೇಕಪ್ಪ, ಏನೇನ್ ಮಾಡ್ಬೇಕು ಕಮಿಟಿ, ಅದಕ್ಕೆ ಏನೇನ ಅವರು ರೂಪ ರೇಷದ ಅದಕ್ಕೆ ಪ್ಲಾನ್ಸ್, ಅದೆಲ್ಲ ಅದ್ರ ಬಗ್ಗೆ ಹೇಳೋದ್ ಬಿಟ್ಟು ಅದು ಗೋಳಗುಮ್ಮಡಿ ಹೆಸರೇ ತೆಗಿತಾ ಇಲ್ಲ ಅವರು. ಗೋಳಗುಮ್ಮಡಿ ಏನ್ ಮಾಡ್ಬೇಕಪ್ಪ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡ್ಲಿಕ್ಕೆ ನಾವ್ ಏನೇನ್ ಪ್ಲಾನ್ ಮಾಡ್ಬೇಕು, ಮೀಟಿಂಗ್ ಮಾಡ್ಬೇಕು, ಎಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು. ಅಲ್ಲಿ ಅದ್ರ ಬಗ್ಗೆ ಎಲ್ಲಾ ಮಾಡಿರಪ್ಪ. ದಕ್ಷಿಣದಾಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನಮ್ ಗೋಲ್ಗುಮಜ್ ಆಗ್ತಾ ಇಲ್ಲ, ಮತ್ತೆ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಸಮಸ್ಯೆಗಳ ಬಗ್ಗೆ ಎತ್ತಬೇಕು ಧ್ವನಿ ನೀವು. ಅದು ಹೋಗಿ ನೀವು ಆ ಗುಂಜಿ ಮಾತಾಡಿದ್ರೆ ಜನರಿಗೆ ಸಿಟ್ಟು ಬರತ್ತಿದ್ರಿ ಜನಕ್ರು. ಅದು ಹೋಗ್ಲಿಪ್ಪ. ಈಗ ನೋಡ್ರಿ ಎಕ್ಸಾಂಪಲ್ ಕರೇಜ್ ವ್ಯವಸ್ಥೆ, ನೀರಾವರಿ ವ್ಯವಸ್ಥೆ ಅದು ಅಭಿವೃದ್ಧಿ ಮಾಡ್ಬೇಕು. ಅದ್ರ ಬಗ್ಗೆನೂ ಮಾತಾಡಿಲ್ಲ. ಎಂ ಬಿ ಪಾಟೀಲ್ ಮಾತಾಡ್ತಾ ಇಲ್ರಿ. ನೋಡ್ರಿ, ಮತ್ ಇನ್ನೊಂದ್ ಏನೈತಿ, ನವರಸ್ಪುರ ಬಗ್ಗೆನೂ ಮಾತಾಡ್ತಾ ಇಲ್ಲ. ನವರಸ್ಪುರ ಉತ್ಸವ ಎಲ್ಲಾ ಕರ್ನಾಟಕದಲ್ಲಿ ಎಲ್ಲಾ ಉತ್ಸವಗಳಾಗ್ತಾವ್ರಿಪ್ಪ. ಬಿಜಾಪುರ ಉತ್ಸವಕ್ಕೆ ಬಂದ್ರೆ ಆ ಮುಸುಲ್ರ ಉತ್ಸವ ನಾವ್ ಮಾಡಂಗಿಲ್ಲ ಅಂತ ಅವ್ರು ಸೀದಾ ಹೇಳ್ತಾರ ಅವ್ರು. ಯತ್ನಾಳಗೌಡ್ರು ಕೇಳ್ರು ಹೇಳ್ತಾರ ಅವ್ರು, ನಮ್ಗ್ ಸಂಬಂಧ ಇಲ್ಲ ಅದು ಉತ್ಸವ. ಸುಮ್ಮನೆ ಸರಿ ಹೇಳ್ತಾರೆ ಅವ್ರು, ಸರಿ ಹೇಳ್ತಾರೆ ಮಾಡ್ತೇವ ಅಂತ ಹೇಳಿ. ಅದು ಸುಮ್ಮನೆ ಇಷ್ಟು ವರ್ಷ ಯಾಕೆ ಬಂದಾಗಿದಪ್ಪ? ಎಂ ಬಿ ಪಾಟೀಲ್ ಅದಾರ, ಈಗ ಸಚಿವರು ಅದಾರಲ್ಲ, ಈಗ ಅವ್ರು ಅದ್ರ ಬಗ್ಗೆ ಪ್ಲಾನ್ ಮಾಡ್ಬೇಕು, ಹೇಳ್ಬೇಕಿಲ್ಲ, ಅನೌನ್ಸ್ಮೆಂಟ್ ಮಾಡ್ಬೇಕಿಲ್ಲ. ಅವ್ರಿದ್ದಾಗೆ ಲಾಸ್ಟ್ ಟೈಮ್ ಆಗಿತ್ರಿ. ಮತ್ತೆ ಈಗ ಉಸ್ತುವಾರಿ ಸಚಿವ್ರಿ, ಇಡೀ ಜಿಲ್ಲೆಗೆ ಉಸ್ತುವಾರಿ ಇದಾರಲ್ಲ ಅವರು. ಅನೌನ್ಸ್ಮೆಂಟ್ ಮಾಡ್ರಿ, ನವರಸ್ಪುರ ಉತ್ಸವ ಸರಿ ವಿಜೃಂಭಣೆಯಿಂದ ನಾವ್ ಮಾಡ್ತೇವೆ ಅಂತ ಹೇಳಿ ನೀವು ಹೇಳ್ತಾನೆ ಇಲ್ಲ. ಈಗ ನೋಡ್ರಿ ಎಕ್ಸಾಂಪಲ್ ನೀವ್ ಹೇಳಿದ್ರಲ್ಲ, ಈಗ ಅವ್ರೇನ್ ಈಗ ಸ್ಟಾರ್ಟ್ ಮಾಡ್ರೆ ಗೊತ್ತೇನ್ರಿ? ಈಗ ಕ್ರಿಕೆಟ್ ಸ್ಟೇಡಿಯಂ ಮಾಡ್ಲಿಕ್ಕೆ ಜಾಗ ನೋಡಕತ್ತಾರ ಅವ್ರು. ಅದಕ್ಕೆ ಅವ್ರೇನಂತಾರ, ಯಾರ ಏನಂತಾರ, ಎಂ ಬಿ ಪಾಟೀಲ್ರು ಮತ್ತೆ ಯತ್ನಾಳಗೌಡ್ರು ಸುಮ್ ಕ್ರಿಕೆಟ್ ಆಡ್ರಿ ಒಳ್ಳೆ ಏನ್ ಹಚ್ಚಿರಿ ಅಂತಾರ ಅವ್ರು. ಕ್ರಿಕೆಟ್ ಗ್ರೌಂಡ್ ಮಾಡಕತ್ತೀನಿ, ನಿಮ್ಗೆ ಎದಕ್ ಬೇಕು ರೋಡ್? ಅಂತಾರಾಷ್ಟ್ರೀಯ ಮಾಡ್ಲಿಕ್ಕೆ ಒಳ್ಳೇದೈತು. ಈಗ ನಿಮ್ಗೆ ಇದು ಎದಕ್ ಬೇಕು, ರೋಡ್ ಎದಕ್ ಬೇಕು? ಕ್ರಿಕೆಟ್ ಮಾಡಕತ್ತಿಲ್ಲ, ಕ್ರಿಕೆಟ್ ಆಡ್ರಿ ಎಲ್ಲಾರು ಕೂಡಿ. ನಿಮ್ಗೆ ಉದ್ಯೋಗ ಎದಕ್ ಬೇಕು? ಕ್ರಿಕೆಟ್ ಸ್ಟೇಡಿಯಂ ಮಾಡಕತ್ತಿಲ್ಲ. ಮಿನಿ ವಿಧಾನಸಭೆಗೆ ಮಾತಾಡ್ತಾ ಇಲ್ಲ ಇವ್ರು, ಇದ್ದಿದ್ದು ಮಾಡ್ತಾ ಇಲ್ಲ ಮೊದಲು. ಈಗ ಅದು ಕ್ರಿಕೆಟ್ ಹುಡ್ಕಾಡಕತ್ತಾರ ಗ್ರೌಂಡ್. ಅಲ್ರಿ, ನೀವು ಮೊದಲು ಮಿನಿ ವಿಧಾನಸಭಾ ಅಲ್ಲಿ ಆಫೀಸ್ಗಳಿಲ್ಲ, ಅದು ಜಿಲ್ಲಾಧಿಕಾರಿ ಆಫೀಸ್ಗಳು ಶಿಫ್ಟ್ ಮಾಡಬೇಕಾಗೈತಿ. ಅದ್ರ ಬಗ್ಗೆ ಮಾತಾಡ್ರಿ ಮೊದಲು. ಅದು ಏನೈತಿ, ಏನ್ ಮಾಡ್ಬೇಕಾಗೈತಿ ಅದು ಮಾಡ್ರಿ ಮೊದಲು. ಅದು ಕ್ರಿಕೆಟ್ ಆಮೇಲೆ ನೋಡೋಣ, ಅದು ಏನ್ ಆಗ್ತೈತಿ ಮುಂದೆ ಅದ್ರ ಬಗ್ಗೆ ವಿಚಾರ ಮಾಡೋಣ. ಯಾವ್ದು ಅನ್ನಿಸ್ತ ಅಂದ್ರ ಈ ಬಸನಗೌಡ್ರಿ, ಇದು ಏನಂತಿರ್ಲ ನೀವು, ಒಳ್ಳೆ ಮಾತ್ರಿ. ಅವ್ರು ಒಳ್ಳೆ ಮಾತಿ ಅಂದಿದ್ರು. ಏನಂದ್ರೆ ಬಿಫೋರ್ ಎಲೆಕ್ಷನ್ ನಾಗ ಗೆದ್ದು ಬಂದಿ ಅಂದ್ರ 2 ಮೆಡಿಕಲ್ ಕಾಲೇಜ್ ಮಾಡಿಸ್ತೀನಿ ತಂದಿದ್ರಿ ಅವ್ರು. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ 2. ಈಗ ಗೆದ್ದು ಬಂದ ಮೇಲೆ ಅದ್ರ ಬಗ್ಗೆ ಮಾತಿಲಿಕ್ಕೆ ತಯಾರು ಇಲ್ರಿ ಅವ್ರು. ಅಲ್ಲಿ ಇವತ್ತೇ ಬೆಳಗಾಂದಾಗ ಸೆಷನ್ ನಡೆದಲ್ಲ, ಅಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂತ ಕೇಳ್ರಲ್ಲ ನೀವು. ಈಗ
ನೀವು MLA ಇದ್ದೀರಿ, ಅಲ್ಲಿ ಮಾತಾಡ್ಲಿಕ್ಕೆ ಚಾನ್ಸ್ ಕೊಡ್ಲಿಕತ್ತಾರ ನಿಮ್ಗೆ, ಕೇಳ್ರಲ್ಲಿ ಏನಪ್ಪಾ ಅಂತಂದ್ರ ನಮ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಡ್ರಿ ಅಂತ ಹೇಳಿ. ಅದು ಬಿಟ್ಟು ವಕ್ಫ್ ಕೊಟ್ಟ ಅಂತಾರಿ. ವಕ್ಫ್ ಸೆಂಟ್ರಲ್ ಅಲ್ಲಿ ಬಿಲ್ ಅಮೆಂಡ್ ಮಾಡ್ತಾರ, ಯಾವುದು ಅಲ್ಲಿ ಲೋಕಸಭಾದಾಗ, ಅಲ್ಲಿ ಹೋಗಿ ಮಾತಾಡ್ರಿ ನೀವು, ಲೋಕಸಭಾ ಮೆಂಬರ್ ಹೋಗಿ ಅಲ್ಲಿ ಮಾತಾಡ್ರಿ ನೀವು. ಇಲ್ಲಿ ಬೆಲ್ಗಮ್ ಸೆಷನ್ ರೀ, ಇದು ವಿಧಾನಸಭಾ ಅಲ್ಲ, ಬೆಲ್ಗಮ್ ಅಂದ್ರ ಅವ್ರ ಸ್ಪೀಕರ್ ಹೇಳಿಗತ್ತಾರ ಇಲ್ಲಿ ಬಿಜಾಪುರ ಬಗ್ಗೆ ಏನಾರ ಮಾತಾಡ್ರಪ್ಪ, ಉತ್ತರ ಕರ್ನಾಟಕ ಬಗ್ಗೆ ಏನಾರ ಮಾತಾಡ್ರಪ್ಪ ಅಂತೇಳಿ. ಅದು ಕೇಳೋಕ್ ಕ್ಯೂಂಡ್ರು ಟೈಪ್ ಸುಮ್ ಕೂತಾರಿ. ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೊಯ್ಕೊಂಡು ಆಗಿದ್ರಿ ನಮಗೆ. ಇವ್ರು ಮಾಡ್ಲಿಕ್ಕೆ ತಯಾರಿಲ್ರಿ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ತಯಾರಿಲ್ಲ. ನೋಡ್ರಿ ಗೌಡ್ರ MB ಪಾಟೀಲ್ ಅವ್ರ ಮತ್ ಶಿವಾನಂದ ಪಾಟೀಲ್ ಅವ್ರ, ಇದು ಏನಂತಿರ್ಲ, ಇದು ಎನ್ಕ್ರೋಚ್ಮೆಂಟ್ ತೆಗಿಬೇಕ್ರಿ ನೀವು. ಎಲ್ಲಿಂದ ಅಂದ್ರೆ ಶಿವಾಜಿ ಸರ್ಕಲ್ ಏನದ ವಾಟರ್ ಟ್ಯಾಂಕ್ ಏನದ ಅಲ್ಲಿ ಎನ್ಕ್ರೋಚ್ಮೆಂಟ್ ತೆಗಿಬೇಕ್ರಿ. ಇದೇನ್ರಿ ಸ್ಲಮ್ ಲೆವೆಲ್ ರೋಡ್ ಅವರಿ ಬಿಜಾಪುರ್ದ ಹೇಳ್ಬೇಕಂದ್ರ. ಸಣ್ಣ ಸಣ್ಣ ಈಗ ಬೆಂಗಳೂರು ಅವ್ರ ಸ್ಲಮ್ದಾಗ ಎಷ್ಟು ವಿಡ್ತ್ ರೋಡ್ ಇರ್ತಾವಲ್ರಿ, ಹಂಗ ನಮ್ ಸಿಟಿ ರೋಡ್ ಅವರಿ ಹೇಳ್ಬೇಕಂದ್ರ. ಅಲ್ಲಿದಲ್ಲಿ ಸ್ಟೇಷನ್ ರೋಡ್ ಅಲ್ಲಿ ಮತ್ತೆ ಯಾವ್ರಿ ಬಾಗಲಕೋಟ ಕಡೆ ಅಲ್ಲಿಯೂ ನೋಡ್ರಿ. ಮತ್ತೆ ಯಾವ್ದು ಹೇಳ್ರಿ, ಸುಮಾರು ಗ್ರಸ್ತದವ್ರಿ. ಹೇಳ್ರಿ ಹೆಸರು ಹೇಳ್ರಿ ಅವ್ರಿಗೆ. ಅವ್ರಿಗೇನ್ ಗೊತ್ತಿಲ್ಲೇನ್ರಿ, ಎಲ್ಲ ಗೊತ್ತಿರ್ತೈತಿ. ಅವ್ರಿಗೇನ್ ಸುಮ್ ನಮ್ ನಾಟಕ ಮಾಡ್ತಾರ ಅಂದ್ರು ಇವ್ ಏನ್ ಹೆಸರು ಹೇಳಿಗತ್ತೀವಲ್ರಿ. ಈಗ ಒಂದ್ ಯಾವ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರಿ ಅದು ರೋಡ್ ಬಗ್ಗೆ ಅಂತ ಹೇಳಿ, ಅಲ್ಲಿಯೂ ರೋಡ್ ಬಗ್ಗೆ ಹಲವಾರು ಬರ್ದಾರಿ. ಅದು ನಮ್ಗೆ ಖುಷಿ ಐತ್ರಿ, ಜನ ಪಾರ್ಟಿಸಿಪೇಟ್ ಮಾಡ್ಲಿಕತ್ತಾರ ಈಗ ರೋಡ್ ಆಗ್ತಾವ ಅಂತ ಹೇಳಿ. ಈಗ ನಾವು ಇವ್ರು ಎಸ್ನೀಸವ್ರು ನಮ್ದವ್ರು ಎಲ್ಲಾರು ಶುರು ಮಾಡಿದ್ದು ಒಂದ್ ಲೆವೆಲ್ ಜನಸಾಮಾನ್ಯವ್ರಿಗೆ ಪಾರ್ಟಿಸಿಪೇಟ್ ಮಾಡ್ಲಿಕತ್ತಾರ. ಅದು ಒಳ್ಳೇದ್ ಅನಸ್ ನಮ್ಗ. ಈಗ ಏನಂತಿಲ್ಲ, ಏರ್ಪೋರ್ಟ್ ನೋಡ್ರಿ, ಏರ್ಪೋರ್ಟ್ ಓಪನಿಂಗೇ ಮಾಡಲ್ತೀಗ ಹೆಂಗ್ರಿ ಹಿಂಗ ಅಂದ್ರೆ ನೀವು ಅದಕ್ಕೂ ಬಂದ ನಾವು ಗುದ್ಲಿ ಪೂಜೆ ಮಾಡಿದ್ರಿ. ಈಗ ಬಂದ್ ಏನ್ ಓಪನಿಂಗ್ ಮಾಡ್ಬೇಕೇನ್ರಿ ನಾವು? ಈಗ ಒಂದ್ ಪತಂಗ್ ಹಾರಿಸಿದ್ ನೋಡ್ರಿ ಗೌಡ್ರ ಓಪನಿಂಗ್ ಮಾಡಿದ್ವಿ ನಾವು ಅಂತ ಹೇಳಿ. ಇಟ್ ಅಸಹ್ಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಗೆ MB ಪಾಟೀಲ್ ಅವ್ರು ಸಚಿವರು ಇದೀರಿ, ನೀವು ತಿಳ್ಕೊತೀರಿ, ಮಾಡ್ತಿರತ್ ನಂಬ್ತೀವಿ ನಾವು. ಅದಾದ್ಮೇಲೆ ಇದು ರೀ ಬಿಗಮ್ ತಲಾಬ್ ಓಪನಿಂಗ್ ಮಾಡಲ್ ತೆಗ್ಯಾರಿ. ಮತ್ತ 3 ಸ್ಟಾರ್ ಹೋಟೆಲ್ ಅನ್ನು ಅದು ಫ್ಲೋರಿಂಗ್ ಕೆಲಸ ಬಂದ್ ನಿಂತದ, ಅದನ್ನು ಫಂಡ್ ಕೊಡ್ಲಾರಿ ನಿಲ್ಲಿಸ್ಬಿಟ್ಟಿರಿ. ಸಿಕ್ಕಿದ್ರಿ ಕರೆಕ್ಟ್ ಆಗಿ ಮಾತಾಡ್ರಿ. ನಾವು ಈ ಪಾಯಿಂಟ್ ಅನ್ನ ಎವ್ರಿ ವಿಡಿಯೋ ರೀ, ನಮ್ ವಿಡಿಯೋ ಏನ್ ಇರ್ತಾವಲ್ಲ, ಇದು ಎಸ್ ನ್ಯೂಸ್ ಆಗಿ ತೆಗದ್ ನೋಡ್ರಿ, ವಿಡಿಯೋ ಸಿಕ್ತಾವ, ಒಂದೊಂದು ಥಂಬ್ನೇಲ್ದಾಗ ಫೋಟೋ ಇರ್ತದ. ನಾವ್ ಏನೇನ್ ಮಾತಾಡಿದ್ವಿ ತೆಗೀರಿ, ಮಾತಾಡ್ರಿ. ನೋಡ್ರಿ ನಾವ್ ಹೇಳುದು ಏನಂದ್ರೆ, ಬಸವನಗೌಡ್ರಿಗೂ ಅವ್ರದ್ದು BJP ಗೌರ್ಮೆಂಟ್ದಾಗೂ ಶಾಂತ ರೀತಿಯಿಂದ ಶುರು ಮಾಡಿದೀವ್ರಿ ನಾವು. ಫಸ್ಟಿಗೆ ಅವರು ಶಾಂತ ರೀತಿಯನ್ನು ಕ್ಯೂಡ್ ಇರೋದ್ರಿಂದ ಬಂದು ದೊಡ್ಡ ಡಮರು ಬರ್ಸ್ಬೇಕಾಯ್ತಿರಿ ನಾವು ಬಂದ್ ನಿಂತಿ. ಅದು ಹೆಂಗಾಯ್ತು ಅಂದ್ರೆ ಅವ್ರು ಬೇಡಪ್ಪ ಯವ್ವ ಬೇಡವ್ವ ಅಂತ ಹೇಳಿ ಬಸವನಗೌಡ್ರು ಅನು ಲೆವೆಲ್ ತಗೊಂಡು ಹೋದ್ರಿ ನಾವು. ಯಾಕಂದ್ರೆ ಅವ್ರು ಕಮ್ಯುನಲ್ ಇದ್ರಿ, ಹಿಂದೂ ಮುಸ್ಲಿಂ ದಂಗೆ ಮಾಡಿಸಿದ್ರು. ಬಹಳ ಏನಂತಿಲ್ಲ ಅನ್ಎಥಿಕಲ್ ಮನುಷ್ಯ ಕಣ್ರಿ ನಮ್ಗೆ ಅವ್ರು ಹೇಳ್ಬೇಕಂದ್ರೆ. ನೀವು MB ಪಾಟೀಲ್ ಅವರು ನೀವು ಅಷ್ಟು ಅನ್ಎಥಿಕಲ್ ಕಾಣಿಸಂಗಿಲ್ರಿ. ನೀವು ಹಂಗೇನ ಹಿಂದೂ ಮುಸ್ಲಿಂ ದಂಗ ಮಾಡ್ಸೋರು ನಮ್ಗೆ ಅನ್ಸಂಗಿಲ್ಲ. ಸೌಜನ್ಯ ರೀತಿಯಿಂದ ಹೇಳಿದ್ರೆ ನೀವು ಮಾಡ್ತೀರಿ ಅಂತ ಹೇಳಿ ಸೌಜನ್ಯ ರೀತಿಯಿಂದ ನಾವು ಹೇಳಿಗತ್ತೀವ್ರಿ. ಇದಕ್ಕೂ ಒಂದು ಲಿಮಿಟ್ ಅದ ರೀ ಸೌಜನ್ಯ ರೀತಿಯಿಂದ ಮಾತಾಡೋದಕ್ಕೆ. ಆ ಸೌಜನ್ಯ ರೀತಿಯಿಂದ ಕೆಲಸ ಮಾಡ್ರಿ. ಈಗ ಅದು ಏನಂತಿರಲ್ಲ, ಅವು ಸಿಟಿ ರೋಡ್ ಅಲ್ಲಿ, ಅವು ಸದಾಶಿವನಗರ್ ಒಳಗಿನ ರೋಡ್ ಅಲ್ಲಿ, ಅವು ಎಲ್ಲ ಸ್ಲಮ್ ಸ್ಟ್ಯಾಂಡರ್ಡ್ ಏನ್ ರೋಡ್ ಮಾಡ್ಲಿಕ್ಕತ್ತಿರಲ್ರಿ. ಬಿಜಾಪುರ ಜನ ಬಿಟ್ಟು ಹೊಂಟಾರಲ್ಲ, ಬಿಜಾಪುರ ಅನ್ನೋದೊಂದು ಸ್ಲಮ್ ಅದ ಅಂತ ಹೇಳಿ. ಅದು ಒಂದ್ ಕೆಲಸ ಮಾಡ್ರಿ ನೀವು, ಎಲ್ಲ ಸದಾಶಿವ್ ನಗರ್ ಯಾಕಂತೀರಿ, ಸದಾಶಿವ್ ಸ್ಲಮ್ ಮಾಡ್ರಿ, ಅದನ್ನ ಬಿಜಾಪುರ ಸ್ಲಮ್ ಅಂತ ಮಾಡ್ರಿ. ಬಿಜಾಪುರನೇ ಹೆಸರು ಚೇಂಜ್ ಮಾಡೋರು ಇದ್ರಲ್ಲ ಬಸವಾತಿನೋ, ಅದು ಬಿಜಾಪುರ ಸ್ಲಮ್ ಮಾಡ್ರಿ. ನಿಮ್ದು ಏನದು ಗಾಡಿ ಮುಂದೆ ಏನು MLA ಅವು ಇವತ್ತು ಹಾಕಿರ್ತಿರಲ್ರಿ, ಅದು ತೆಗಿರೋದು ಸ್ಲಂಬದ್ ಮೆಂಬರ್ ಇದೇನಂತ ಬರೀರಿ. ಅದು ಸ್ಲಂಬದ ಇವ್ರು ಇರ್ತಾರಲ್ರಿ, ಸ್ಲಂಬದ್ ಹೆಡ್ ಇರ್ತಾರಲ್ಲ ಬಶಾ ಗಿಶಾ ಅಂತ ಹೇಳಿ, ಆಗ ನೀವು ಸ್ಲಮ್ಮದ್ ಹೆಡ್ ಇದೀನಿ ಅಂತ ಹಾಕೋರಿ. ಯಾಕಂದ್ರೆ ನಿಮ್ ಕೆಲಸ ಮಾಡೋದು ಒಂದು ಸ್ಲಮ್ಮದ್ ಕಾರ್ಯಕರ್ತ ಲೆವೆಲ್ ಕೆಲಸ ಅದ ನಿಮ್ ಬಿಜಾಪುರದಾಗ. ಒಂದ್ ಕಡೆನು ಒಂದು ಬಿಡ್ತಿರು ರೋಡ್ ಗೀಡ್ ಫುಟ್ಪಾತ್ ಅಂತೂ ಅವರಿ ನೀವ್ ಹೇಳ್ತೀನಿ. ಒಬ್ಬ ಗೌರ್ಮೆಂಟ್ ಇಂಜಿನಿಯರಿಂಗ್ ಮಾತಾಡಿದಿರಿ ನಾನು. ಇಲ್ಲಪ್ಪ 30 ಫೀಟ್ ರೋಡ್ ಅದ, ಅದು ಸದಾಶಿವನಗರದಾಗ ಬಿಡ್ತ 13 ಫುಟ್ ಮಾಡಿ ಅಲ್ಲೋ ಹೆಂಗ ಅಂತ ಕೇಳಿದಿರಿ ನಾನು. ಇಲ್ರಿ ಅದು ಗಟ್ರ ಮಾಡ್ಬೇಕಲ್ರಿ ಅಂತಂತಂದ್ರಿ ಅವ. ಹೌದ್ ಬಾ ಗಟ್ಟರ್ ಅಂತಿಲ್ಲ, ನೀನು ಗಟ್ಟರ್ಗೆ ಮಾಡ್ಬೇಕಂದ್ರೆ 13 ಫೂಟ್ ಏನಂತ ಕೇಳಿದ್ರಿ ನಾನು. ಆಯ್ತುಪ್ಪ ಗಟ್ಟರ್ ಅಂತಿಲ್ಲ. ಬಿಜಾಪುರದಾಗ ಒಂದ್ ಏರಿಯಾ ಒಳಗ ಏನ್ ತಿನ್ಕೆ ಗಟ್ಟರ್ ಆಗ್ಬೇಕಂದ್ರೆ 3 ಫೀಟ್ ಬೇಕಿಲ್ಲ ಕೊಡಿಸಿ, ಅದು ಕಡಿಮೆ ಆಗ್ತದ್ರಿ ಅದಕ್ಕಿಂತ. ಇಲ್ರಿ ನಾ ಅಂತೀನಿ ಗಟ್ರ್ ಮಾಡ್ತೀಯಲ್ಪ, ಬಿಜಾಪುರದಾಗ ಒಂದ್ ಏರಿಯಾ ತೋರಿಸ್ತಾ ತಂದೇರಿ ನಾವನಿಗೆ. ಎಲ್ಲಿ ಗಟ್ರ್ ಮಾಡಿ ನೀನು ಎಲ್ ಮಾಡಿರಪ್ಪ ಗಟ್ಟರ್ ನೀವು? ಅವ್ ಏನ್ ಹೇಳ್ತಾನ್ರಿ, ಇವ್ NS ಸೈಟ್ ಹಾಕ್ತಾರಲ್ಲ ಸಣ್ಣ ಡಮ್ಮಿ ಮಾಡಿರ್ತಾರಲ್ಲ ಅವು ಗಟ್ರ ಅಂತಾರ. ಅವು ಬಿಡ್ರಪ್ಪ, ನೀವು ಮನಿ ಕಟ್ಟೋ ಟೈಮಿಗೆ ಏನ್ 3-4 ಲಕ್ಷ ಟ್ಯಾಕ್ಸ್ ಹೋತಿರ್ಲ. ಒಂದೊಂದು NS ಸೈಟ್ ಒಳಗೆ ಮನಿ ಕಟ್ಟಬೇಕಂದ್ 3-4 ಲಕ್ಷ ಟ್ಯಾಕ್ಸ್ ತುಂಬಿದ್ರಿ. ಆ ಟ್ಯಾಕ್ಸ್ ತುಂಬಿದ್ಮೇಲೆ NS ಸೈಟ್ದಾಗ ಮನಿ ಕಟ್ಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಆ ಕೊಟ್ಟಿದ ಹಣ ತಗೊಂಡೇ ಅವ್ರ ಮನಿ ಮುಂದಿದ್ದು ರೋಡ್, ಗಟ್ಟರ್, ಫುಟ್ಪಾತ್ ಮಾಡ್ಬೇಕು. ಆ ಫುಟ್ಪಾತ್ ಅದು ರೊಕ್ಕ ತಗೊಂಡ್ ಮಾಡಿರಿನ್ಪಾ ನೀವು ಯಾವಾಗರಿ ಅಂತಂದ್ರೆ ಗಪ್ಪ ಆಗ್ಬಿಟ್ರಿ ಅವ. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ತಯಾರಿಲ್ಲ. ಒಂದ್ ಕಡೆನೂ ಗಟ್ರ ಮಾಡಿಲ್ ನೀವು. ಅದು ಇಬ್ರಾಹಿಂ ರೋಜಾ ಯಾವ್ದು ಗೋಲ್ ಗುಮಜ ಅಲ್ಲಿಯೂ ಮಾಡಿಲ್ ನೀವು. ಮಾನ್ಯುಮೆಂಟ್ ಇದ್ದಲ್ಲಿಯೂ ಮಾಡಿಲ್ಲ. ಅದು ಮೀನಾಕ್ಷಿ ಚೌಕ್ ಸ್ವಿಮ್ಮಿಂಗ್ ಪೂಲ್ ಆಗ್ಬಿಡ್ತದ ಮಳಿ ಬಂತಂದ್ರೆ ಅಲ್ಲಿಯೂ ಗಟ್ರ ಇಲ್ಲ. ಅದು ಏನಂತೀರಲ್ರಿ ನೀವು,
ಫುಟ್ಪಾತ್ ಅಲ್ಲಿ ಗಟರ್ ಅಲ್ಲಿ ಅವು ಇವ್ರಿಗೆ ಗೊತ್ತೇ ಇಲ್ರಿ ಅವು ಎಲ್ಲಾ ರೊಕ್ಕ ತಿಂದ್ಬಿಡೋದು. ನಾ ಏನ್ ಅನ್ಬೇಕಂತೀನ್ರಿ ನಿಮ್ಗ, ಅದು ಸೋಮ ಒಂದ್ 4 ಏಣು ರೋಡ್ ಮಾಡ್ತಿರಲ್ಲ 13 ಫೀಟ್ ಅದ್ ಮಾಡೋದಲ್ಲ, ಅದು ತಿಂದು ಹಾಕ್ಬಿಡ್ರಲ್ಲ. ಎದಕ್ ಮಾಡ್ಲಿಕ್ಕೆ ಅದನ್ನ ತಿನ್ನುವುದೇ ಅದ ತಂದ್ರ ಇದು ಬಸವನಗೌಡ್ರಿ ಅಂತಿದ್ರಿ ಇದು ಕರಪ್ಷನ್ ಅಷ್ಟದ ಇಷ್ಟದ ಅಂತ ಹೇಳಿ. ನೀವೇ ಮಾಡ್ಲಿಕ್ಕತ್ತೀರಿ ಇದನ್ನ ಬಿಜಾಪುರ ಒಳಗೆ. ಕರಪ್ಷನ್ ಅನ್ನೋದು ಹೆಂಗಿರ್ತದ್ರಿ, ಮಾಡಿದ್ದು ಗೊತ್ತಾಗ್ಬಿಡ್ದು ಅದಕ್ಕೆ ಕರಪ್ಷನ್ ಅಂತಾರಿ. ಇವ್ರು ಹೆಂಗಂದ್ರ ರೋಡ್ ಬಿಡ್ತ್ ಸಣ್ಣ ಮಾಡಿದೆ, ಅದು ಬಿಜಾಪುರದ ಎಲ್ಲಾ ರೋಡ್ ಕ್ವಾಲಿಟಿದಂತೂ ದೂರ ಮಾತ್ರಿ, ಸೈಜ್ ಮಾಡಲ್ ತೆಗ್ಯಾರ ಅವ್ರು. ಈಗ ನೋಡ್ರಿ ಹಮ್ಸವ್ರ ನಿಮ್ಗೆ ಏನಾರ ಒಂದು ತಿನ್ಲಿಕ್ಕೆ ರೊಟ್ಟಿ ಕೊಡ್ತಾರ ಅಂತ ಹೇಳಿದ್ರಿ, ರೊಟ್ಟಿ ಕೊಟ್ಟಾಗ ಏನ್ ಮಾಡ್ತಾರಿ ನಿಮ್ಗೆ, ರೊಟ್ಟಿ ಇಷ್ಟ ಕೊಡ್ಬೇಕಿಲ್ರಿ, ಆ ರೊಟ್ಟಿ ಒಳಗ ಅರ್ಧ ಗಿರ್ದ ತಂದ್ ಕೊಟ್ರಿ, ತಗೋಪ ಇದು ಪೂರಾ ರೊಟ್ಟಿ ಅಂತಂದ್ರ ಈ ಫಜಿತಿ ನಡದರಿ ಅವ್ರದ್ದು. ನೀವು ರೊಟ್ಟಿ ಕ್ವಾಲಿಟಿ ಬಗ್ಗೆ ಮಾತಾಡ್ಲಿತ್ತೀರಿ, ಗುಂಡ್ ರೊಟ್ಟಿನ ಕೊಡಲ್ ತೆಗ್ಯಾರಿ ಅವ್ರ ಜನರಿಗೆ. ನೋಡ್ರಿ ನಾ ಹೇಳುದ ಏನಂದ್ರ ನಾವು ನೋಡೀನ್ರಿ ಇದು ಯಾವ ಲೆವೆಲ್ದಾಗ ಹೋಗ್ಯದಂದ್ರ ಅವು ಸ್ಲಮ್ದಾಗ ಇರೋ ಜನರಿಗೆ ಮಾಲ್ ನ್ಯೂಟ್ರಿಷನ್ ಸಂಬಂಧ ಹೇಗೆ ಕೊಡ್ಬೇಕು ಅವು ಇವು ಎಲ್ಲ ಇರ್ತದ. ಅಲ್ಲಿಯೂ ರೊಕ್ಕ ತಿನ್ಲಿಕತ್ತೀರಿ ನೀವು, ಇದರಿಂದ ಒಳ್ಳೇದೇನು ಹೋಗಲ್ರಿ. ಈಗ ಹೇಳ್ಬೇಕಂದ್ರ ನಿಮ್ದೇನ್ ಮನಿ ಅದಲ್ರಿ ಪೂರ ಹಾಳಾಗಿ ಹೋಗ್ತದ ಇದರಿಂದ. ನಮ್ಗೇನಿಲ್ರಿ, ನಾವು ಇನ್ನು 2 ನಂಬರ್ ರೊಕ್ಕ ಕೈ ಹಚ್ಚಿಲ್ಲ, ಇಲ್ಲಿ ಯಾರು ನಾವು ಕೈ ಹಚ್ಚಂಗಿಲ್ಲ. ಹಿಸ್ಟ್ರಿ ಒಳಗೆ ಯಾರ್ಯಾರು ಈ 2 ನಂಬರ್ ರೊಕ್ಕ ತಿಂದು ಹೊಟ್ಟಿ ತುಂಬಲಿಕ್ಕೆ ಟ್ರೈ ಮಾಡ್ಯಾರ, ಅದು ಬಡವ್ರ ರೊಕ್ಕ ಹೊಡ್ಲಿಕತ್ತೀರಿ ನೀವು. ಆ ಬಡವ್ರ ರೊಕ್ಕನ ಹೊಡೆಯೋದ್ರಿಂದ ಯಾರು ಉದ್ಧಾರ ಆಗಿಲ್ಲ ಇನ್ನ ತನಕ. ಅದ್ರೊಳಗೆ ನೀವು ಬರ್ತೀರಿ ಲಿಸ್ಟ್ ಒಳಗೆ. ಈ ವಿಡಿಯೋನ ಒಂದ್ ಟೈಪ್ ಏನಂತಿಲ್ಲ, ನಾವು ಒಂದು ತಿಳುವಳಿಕೆ ಹೇಳಿಕತ್ತೀವಿ ತಿಕೋರಿ, ನಮ್ಗೇನು ₹1 ಸಿಗಲ್ಲ, ತಿಳುವಳಿಕೆ ಹೇಳಿಕತ್ತೀವಿ ನಾವು ಅಷ್ಟೇ. ನಿಮ್ಗೆ ಪ್ರವಾಸೋದ್ಯಮ ನಗರಕ್ಕೆ ಮಲ್ತಾಯಿ ಧೋರಣೆ, ತಾರತಮ್ಯ, ಭೇದ ಭಾವ ಮಾಡಿರಿ 10 ಸಲ ಹೇಳ್ತೀನಿ. ನೀವು ಮಾಡಿಲ್ಲ ನಾವು ತಾರತಮ್ಯ ಭೇದ ಭಾವ ಅಂದ್ರೆ ನೀವು ಪ್ರವಾಸೋದ್ಯಮ ಬಗ್ಗೆ ಮಾತಾಡ್ತಿದ್ರಿ ಅಲ್ಲಿ ಸದನದೊಳಗ. ಅಧಿವೇಶನದೊಳಗ, ಬೆಳಗಾವಿ ಅಧಿವೇಶನದೊಳಗಡೆ ನಮ್ಮ ಪ್ರವಾಸೋದ್ಯಮ ನಗರ ಅದು ಅಭಿವೃದ್ಧಿ ಮಾಡ್ಬೇಕಾದ್ರೆ ಏನೇನು ಪ್ಲಾನ್ಸ್ ಬೇಕು ಅದರೆಲ್ಲ ಮಾತಾಡ್ತಿದ್ರು, ನೀವು ಮಾತಾಡ್ಲಿಲ್ಲ. ಎಕ್ಸಾಂಪಲ್ ನೋಡ್ರಿ, ಈಗ ಪ್ಲಾನ್ಸ್ ಇಲ್ರಿ ಪ್ರವಾಸೋದ್ಯಮ, ಏನೋ ಮಾತಾಡ್ತಾ ಇಲ್ಲ ನೀವು. ಹೆಂಗ್ ಬೆಳೆಸ್ಬೇಕು, ಹೆಂಗ್ ಅಭಿವೃದ್ಧಿ ಮಾಡ್ಬೇಕು, ಟೋಟಲಿ ಬಂದ ಬಾಯಿನೇ ತೆಗಿತಿಲ್ಲ ನೀವು ಪ್ರವಾಸೋದ್ಯಮ. ಅವತ್ತೆ ನಾವು ಹೇಳ್ತೀನಿ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ರಿ, ಅದಕ್ಕೆ ನೀವು ತಾರತಮ್ಯ ಮಾಡಿರಿ, ಇನ್ನೂ ಅದ್ರ ಮಾಡ್ತೀರಿ ಗೊತ್ತೈತಿ ನನಗೆ. ಈಗ ಎಕ್ಸಾಂಪಲ್ ನೋಡ್ರಿ ಅಮಿತ್ ಬಿ, ಒಂದು ಕಲ್ಯಾಣ ಕರ್ನಾಟಕ ಅಂತ ಬಸ್ ಐತ್ರಿ, ಒಂದು ಬೆಂಗಳೂರಿಂದ ಬರ್ತಿರೋದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ, ಅದು ಬಿಜಾಪುರಕ್ಕೆ ಬರ್ತಿರೋದು. ಕಲ್ಯಾಣ ಕರ್ನಾಟಕದಾಗ ಒಂದು ಹಂಪಿ ಚಿತ್ರ ಇದೆ ರೀ, ಒಂದ್ ಸೈಡ್ ಅದು ಹಂಪಿ ಚಿತ್ರ ಒಪ್ತೀನ್ರಿ. ಆ ಕಡೆ ಒಂದ್ ಸೈಡ್ ಗೋಲಗುಂಬ ಚಿತ್ರ ಹಾಕ್ಬಾರ್ದಿತ್ತು ನಾವು. ಹಂಪಿದು ಇರ್ಲಿ, ಗೋಲಗುಂಬ ಚಿತ್ರ ಹಾಕಿರಲ್ಲ, ಯಾಕಂದ್ರೆ ಅದು ಬಿಜಾಪುರಕ್ಕೆ ಬರ್ತೈತಿ. ಅದನ್ನು ಪ್ರವಾಸಿಗರನ್ನ ದೊಡ್ಡ ವಿಶ್ವ ದೊಡ್ಡ ಸ್ಮಾರಕ ಅದು. ನೀವು ಏನ್ ಮಾಡಿರಿ, 2 ಸೈಡ್ ಹಂಪಿದ ಹಾಕ್ಬಿಟ್ರಿ ಅಂದ್ರೆ ಇದು ಬಿಜಾಪುರ ಪ್ರವಾಸಿಗ ಸಂಬಂಧ ಇಲ್ಲ, ಗೋಲಗುಂಬ ಸಂಬಂಧ ಇಲ್ಲ, ಸೀದಾ ಎದ್ದು ಕಾಣತೈತಿ. ನೀವು ಎದ್ದು ಕಾಣತಿದ್ ನೋಡ್ರಲ್ಲ. ಮತ್ತೆ ಈಗ ನೀವು ಒಂದೇ, ಈಗ ಮೈಸೂರ್ದು ಹಾಕ್ರಿ, ಯಾರು ಬೇಡ ಅಂದಾರ, ಮೈಸೂರ್ಗೆ ಹೋಗುದ್ ಬಸ್ಸಿಗೆ ಮೈಸೂರು ಹಾಕ್ರಿ, ಹಂಪಿದು ಹಾಕ್ರಿ. ಮತ್ತೆ ನೀವು ಗೋಲಗುಂಬದ್ ಯಾಕೆ ಹಾಕಿಲ್ಲಪ್ಪ? ಗೋಲಗುಂಬದ್ ಹಾಕ್ಬೇಕು, ಹಂಪಿದು ಹಾಕ್ಬೇಕು. ಮತ್ತೆ ನೀವು ಪ್ರವಾಸೋದ್ಯಮ ನಗರಕ್ಕೆ ಭೇದ ಭಾವ ತಾರತಮ್ಯ ಮಾಡಿರಿ, ನೀವು ಮಾಡ್ತಾ ಇದ್ರಿ. ಅದಕ್ಕೆ ನಮ್ ಬಿಜಾಪುರ ಎಂದು ಉದ್ಧಾರ ಆಗುದಂತ ಅನಿಸ್ತೈತೆ ನನಗೆ. ಇಷ್ಟು ಹೇಳಕ್ ಬಯಸ್ತೇನೆ. ನೋಡ್ರಿ ಈ ವಿಡಿಯೋ ಒಳಗ ನಾವ್ ಏನ್ ಮಾತಾಡಿವತ್ತಂದ್ರ, ಬಿಜಾಪುರದಾಗ ಏನ್ ಸ್ಲಮ್ ಸ್ಟ್ಯಾಂಡರ್ಡ್ ರೋಡ್ ಮಾಡ್ಲಿಕ್ಕತ್ತಾರಲ್ರಿ, ಸಣ್ಣ ರೋಡ್, ಮೇನ್ ರೋಡೇ ಅಲ್ಲಿ NA ಸೈಡ್ದಾಗಿನ ರೋಡೇ ಅಲ್ಲಿ ಎಲ್ಲಾ ಸಣ್ಣ ಸ್ಲಮ್ ಸ್ಟ್ಯಾಂಡರ್ಡ್ ಮಾಡ್ಲಿಕ್ಕತ್ತಾರಿ. ಇದ್ರ ಬಗ್ಗೆ ಮಾತಾಡಿವಿ. ಈಗ ಬೆಳಗಾಂ ಸೆಷನ್ ಶುರು ಆಗ್ಯದ, ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ಬೇಕು. ಅವ್ರು ಅದು ಬಿಟ್ಟು ಬೇರೆ ಏನೋ ಗುಂಜಸ್ಕೊಂಡ್ ಕೂತಾರಿ ಅವ್ರು ಬಸವನಗೌಡ್ರು. ಅವರು ಈ ಬಿಜಾಪುರಿಗೆ ಮಾತಾಡೋದೇ ಬಿಟ್ಟಾರಿ. ಈ ವಿಡಿಯೋನ ನೀವು ಲೈಕ್, ಕಮೆಂಟ್, ಶೇರ್ ಮಾಡಿದ್ರಂತಿಕೋರಿ, ಅಲ್ಲಿ ಬೆಳಗಾಂ ಸೆಷನ್ದಾಗ ಬಿಜಾಪುರ ಹೆಸರು ತೆಗಿಬೋದ್ರಿ ಗೌಡ್ರ. ನೀವು ಅದು ಲೈಕ್, ಕಮೆಂಟ್, ಶೇರ್ ಮಾಡ್ತಿರತ್ ನಾನ್ ನಂಬ್ತೀನ್ರಿ. ನೀವು ಅದು ಬಸವನಗೌಡ್ರಂತೂ ವಿಡಿಯೋ ನೋಡ್ತಾರ, ಡೌಟ್ ಇಲ್ಲ. ಅದ್ರೊಳಗೆ MB ಪಾಟೀಲ್ ಅವರು ನೋಡ್ತಾರ, ಶಿವಾನಂದ್ ಪಾಟೀಲ್ ಅವರು ನೋಡ್ತಾರ, ಎಲ್ಲಾರು ನೋಡ್ತಾರ. ಈ ವಿಡಿಯೋದಿಂದ ಏನಂತಿರ್ಲ, ಅವ್ರು ಬೆಳಗಾಂದಾಗ ಬಿಜಾಪುರದ ಒಂದು ಹೆಸರು ತಗೋತಾರತ್ ನಾವು ಅಪೇಕ್ಷೆ ಮಾಡ್ತೀವಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.